ಸೆಕೆಂಡ್ ರೀಡಿಂಗ್ ಫೋರ್ತ್ ಕ್ವಶನ್. ಓಕೆ, ಈಗ ಒಂದು ಸಿಚುವೇಶನ್ ಕೊಟ್ಟಿದ್ದಾನೆ, ಅದನ್ನು ಅವನೇನು ಹೇಳ್ತಾನೆ, ಕ್ವಾಡ್ರಾಟಿಕ್ ಇಕ್ವೇಷನ್ ಅಲ್ಲಿ ಬರಿ ಅಂತ ಹೇಳ್ತಿದ್ದಾನೆ. ಓಕೆ, ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ, ಬರೀ ಜಸ್ಟ್ ಕ್ವಾಡ್ರಾಟಿಕ್ ಇಕ್ವೇಷನ್ ಬರೆದ್ರೆ ಸಾಕು. ಅದು ಏನು ಕೊಟ್ಟಿದ್ದಾನೆ ನೋಡ್ರಿ ಕ್ವಶನ್, ಎ ಟ್ರೈನ್ ಟ್ರಾವೆಲ್ಸ್ ಎ ಡಿಸ್ಟೆನ್ಸ್ ಆಫ್ 480 ಕಿಲೋಮೀಟರ್. ಸೊ ಏನು ಕೊಟ್ಟಿದ್ದಾನೆ, ಡಿಸ್ಟೆನ್ಸ್ ಎಷ್ಟಂತೆ, ಡಿಸ್ಟೆನ್ಸ್ ಬಂದು 480 ಕಿಲೋಮೀಟರ್ ಅಂತ ಕೊಟ್ಟಿದ್ದಾನೆ. ಓಕೆ, ನೆಕ್ಸ್ಟ್ ಅಟ್ ಎ ಯೂನಿಫಾರ್ಮ್ ಸ್ಪೀಡ್, ಆ ಸ್ಪೀಡ್ ಏನೋ ಗೊತ್ತಿಲ್ಲ. ಸೊ ನಾನೇನು ಮಾಡ್ತೀನಿ, ಲೆಟ್ ದ ಸ್ಪೀಡ್ ಆಫ್ ದ ಟ್ರೈನ್, ಲೆಟ್ ದ ಸ್ಪೀಡ್ ಆಫ್ ದ ಟ್ರೈನ್ ಬಿ ಎಕ್ಸ್ ಅಂತ ತಗೋತೀನಿ. ಓಕೆನಾ, ಸೊ ಡಿಸ್ಟೆನ್ಸ್ ಬಂದು 480, ಲೆಟ್ ದ ಸ್ಪೀಡ್ ಆಫ್ ದ ಟ್ರೈನ್ ಬಿ ಎಕ್ಸ್. ಓಕೆ, ಈಗ ನೆಕ್ಸ್ಟ್ ಏನು ಕೊಡ್ತಾನೆ ನೋಡ್ರಿ, ಇಫ್ ದ ಸ್ಪೀಡ್ ಹ್ಯಾಡ್ ಬೀನ್ 8 km/h ಲೆಸ್. ಇಲ್ಲಿ ಎರಡು ಸಿಚುವೇಶನ್ ಇದಾವೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಸಿಚುವೇಶನ್ ಏನು, ಡಿಸ್ಟೆನ್ಸ್ ಬಂದು 480 ಕಿಲೋಮೀಟರ್ ಇತ್ತು. ಓಕೆ, ಸ್ಪೀಡ್ ಬಂದು ಏನಿದೆ ಎಕ್ಸ್ ಅಂತ ತಗೊಳ್ಳಿ, ಕರೆಕ್ಟಾ? ಓಕೆ, ಈಗ ನಿಮಗೆ ಒಂದು ಫಾರ್ಮುಲಾ ಗೊತ್ತಿರಬೇಕು. ಸೊ ನಿಮಗೆ ನಾರ್ಮಲ್ ಆಗಿ ಏನು ಫಾರ್ಮುಲಾ, ಸ್ಪೀಡ್ ಇಸ್ ಈಕ್ವಲ್ ಟು ಏನು, ಡಿಸ್ಟೆನ್ಸ್ ಬೈ ಟೈಮ್, ಹೌದಾ? ಇದು ಫಾರ್ಮುಲಾ. ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇದು ಟಿ ಮೇಲೆ ಹೋಗುತ್ತೆ. ಓಕೆ, ಎಸ್ ಏನಾಗುತ್ತೆ, ಕೆಳಗೆ ಬರುತ್ತೆ. ಟಿ ಮೇಲೆ ಹೋಗುತ್ತೆ, ಎಸ್ ಕೆಳಗೆ ಬರುತ್ತೆ. ಟಿ ಇಸ್ ಈಕ್ವಲ್ ಟು ಏನು, ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂತ ಬರಿಬೋದಾ? ಸೊ ಟಿ ಫಾರ್ಮುಲಾ ಏನು ಬರಿತೀವಿ, ಟಿ ಇಸ್ ಈಕ್ವಲ್ ಟು ಏನು, ಡಿಸ್ಟೆನ್ಸ್ ಬೈ ಸ್ಪೀಡ್. ಓಕೆ, ಇಲ್ಲಿ ಟಿನ T1 ಅಂತ ಕರಿತೀನಿ, ಟೈಮ್ನ T1 ಅಂತ ಕರಿತೀನಿ. T1 ಇಸ್ ಈಕ್ವಲ್ ಟು, ಸೊ ಡಿಸ್ಟೆನ್ಸ್ ಎಷ್ಟು, 480, ಸ್ಪೀಡ್ ಬಂದ್ಬಿಟ್ಟು ಎಕ್ಸ್. ಓಕೆ, ಇದನ್ನ ಈಕ್ವೇಶನ್ 1 ಅಂತ ಅನ್ಕೊಂಡು, ಓಕೆನಾ, ಇದನ್ನ ಈಕ್ವೇಶನ್ 1 ಅಂತ ಕರಿತೀನಿ. ಆಮೇಲೆ ಇನ್ನೊಂದು ಏನು ಹೇಳ್ತೇನೆ ನೋಡ್ರಿ, ಇಫ್ ದ ಸ್ಪೀಡ್ ಹ್ಯಾಡ್ ಬಿನ್ 8 km/h ಲೆಸ್, ಸ್ಪೀಡು 8 ಕಡಿಮೆ ಮಾಡಿದ್ರೆ, ಓಕೆ, 8 km/h ಲೆಸ್ ಅಂದರೆ ಮೊದಲು ಸ್ಪೀಡ್ ಎಕ್ಸ್ ಇತ್ತು ತಾನೆ, ಇವಾಗ ನಾನು ಎಕ್ಸ್ ಮೈನಸ್ 8 ಆಗುತ್ತೆ. ಓಕೆ, ಇಲ್ಲೇನಿಲ್ಲಿ ಸ್ಪೀಡ್ ಲೆಸ್ ಮಾಡಿದಾಗ ಇದು ಸಿಚುವೇಶನ್. ಡಿಸ್ಟೆನ್ಸ್ ಸೇಮ್ ಇದೆ, ಡಿಸ್ಟೆನ್ಸ್ ಎಷ್ಟು, 480 ಕಿಲೋಮೀಟರ್ ಇದೆ, ಬಟ್ ಸ್ಪೀಡ್ ಮೊದಲು ಎಕ್ಸ್ ಇತ್ತು, ಇವಾಗ ಸ್ಪೀಡು ಕಡಿಮೆ ಮಾಡಿದ್ದೀನಿ. ಓಕೆ, ಸೊ ಅವಾಗ ಏನಾಗುತ್ತೆ, ಟೈಮ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು, ಡಿಸ್ಟೆನ್ಸ್ ಬೈ ಸ್ಪೀಡ್. ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಎಷ್ಟು, 480 ಡಿವೈಡೆಡ್ ಬೈ ಸ್ಪೀಡ್ ಬಂದ್ಬಿಟ್ಟು ಎಕ್ಸ್ ಮೈನಸ್ 8. ಇದನ್ನ ನಾನು T2 ಅಂತ ತಗೋತೀನಿ. ಓಕೆನಾ, ಸೊ ಅವಾಗ ಏನಾಗ್ತಿತ್ತಂತೆ, ದೆನ್ ಇಟ್ ವುಡ್ ಹ್ಯಾವ್ ಟೇಕನ್ 3 hours ಮೋರ್. ಎಷ್ಟು ಜಾಸ್ತಿ ತಗೊಂತಿತ್ತು, 3 hours ಮೋರ್. ಇವಾಗ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ, ಇವರಿಬ್ಬರಲ್ಲಿ ಯಾವ ಟೈಮ್ ಜಾಸ್ತಿ ತಗೊಂತಾರೆ ಹೇಳ್ರಿ. ಓಕೆ, ಇಲ್ಲಿ ಸ್ಪೀಡ್ ಇದ್ರದ್ದು ಕಡಿಮೆ ಐತೆ, ಸ್ಪೀಡ್ ಕಡಿಮೆ, ಇಲ್ಲಿ ಎಕ್ಸ್ ಇತ್ತು, ಇಲ್ಲಿ ಎಕ್ಸ್ ಮೈನಸ್ 8 ಅಂದ್ರೆ ಇದಕ್ಕಿನ್ನ ಸ್ಪೀಡ್ ಕಡಿಮೆ ಇದೆ ಅಂದ್ರೆ ಪಕ್ಕ ಇದು ಟೈಮ್ ಕಡಿಮೆ ತಗೊಳುತ್ತೆ, ಸಾರಿ ಟೈಮು ಜಾಸ್ತಿ ತಗೊಳುತ್ತೆ. ಓಕೆ, ಇಲ್ಲಿ ಸ್ಪೀಡ್ ಕಡಿಮೆ ಇದೆ ಅಂದ್ರೆ ಟೈಮು ಜಾಸ್ತಿ ತಗೊಳುತ್ತೆ, ಸೊ ಇದು ಟೈಮು ಕಡಿಮೆ ತಗೊಳುತ್ತೆ. ಇವರಿಬ್ರು ಕಂಪೇರ್ ಮಾಡಿದ್ರೆ ಇಲ್ಲಿ ಟೈಮ್ ಜಾಸ್ತಿ ತಗೊಳುತ್ತೆ, ಇದು ಕಡಿಮೆ ತಗೊಳುತ್ತೆ. ಸೊ ನಾನೇನು ಬರಿತೀನಿ ಇಲ್ಲಿ, ಅದಕ್ಕೆ T2 ಮೈನಸ್ T1 ಅಂತ ಬರಿತೀನಿ. ಓಕೆ, ಯಾಕೆಂದ್ರೆ ಇದು ಟೈಮ್ ಜಾಸ್ತಿ ತಗೊಳುತ್ತೆ. ಓಕೆ, ಸೊ ಇದು ಟೈಮ್ ಕಡಿಮೆ ತಗೊಳೋದ್ರ ಇವಂದ್ರಲ್ಲಿ ಇವನ್ ಮೈನಸ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ, 3 ಅಂತ ಬರುತ್ತೆ. ಯಾಕೆ, ಅವನೇ ಕೊಟ್ಟಿದ್ದಾನೆ ನೋಡ್ರಿ, 3 hours ಮೋರ್ ಅಂದ್ರೆ ಏನು, ಇವರಿಬ್ಬರ ಮಧ್ಯೆ ಎಷ್ಟು ಅವರ್ಸ್ ಗ್ಯಾಪ್ ಇರುತ್ತೆ, 3 hours ಗ್ಯಾಪ್ ಇರುತ್ತೆ ಅಂತ ಅರ್ಥ. ಸೊ ಇವರಿಬ್ಬರನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 3 hours ಅಂತ ಗೊತ್ತಾಯ್ತು. ಓಕೆ, ಈಗ T2 ವ್ಯಾಲ್ಯೂ ಏನು, T2 ವ್ಯಾಲ್ಯೂ ಬಂದ್ಬಿಟ್ಟು 480 ಬೈ ಎಕ್ಸ್ ಮೈನಸ್ 8 ಮೈನಸ್, ಈಗ ನೀವು ನೋಡಿದ್ರೆ T1 ವ್ಯಾಲ್ಯೂ ಏನಿದೆ, T1 ವ್ಯಾಲ್ಯೂ ಬಂದು 480 ಬೈ ಎಕ್ಸ್ ಅಂತ ಇದೆ, ಇಸ್ ಈಕ್ವಲ್ ಟು 3. ಓಕೆನಾ, ಸೊ ನಿಮಗೆ ಇದೇ ಗೊತ್ತಾಗಬೇಕು, ಈ ಈಕ್ವೇಶನ್ ಬರೆದ್ಬಿಟ್ರೆ ಆಮೇಲೆ ಈಸಿ. ಈಗ ನೋಡ್ರಿ, ಡಿನಾಮಿನೇಟರ್ LCM ತಗೊಳ್ಳೋಣ. ಡಿನಾಮಿನೇಟರ್ LCM ತಗೊಂಡ್ರೆ ಏನಾಗುತ್ತೆ, ಇವರಿಬ್ಬರನ್ನ ಮಲ್ಟಿಪ್ಲೈ ಮಾಡಬೇಕು, ಎಕ್ಸ್ ಮೈನಸ್ 8 ಇಂಟು ಎಕ್ಸ್, ಇದು LCM ಆಯ್ತು. ಓಕೆ, ಈಗ ಒಂದು ರಫ್ ಕಾಲಮ್ ತಗೊಂತೀನಿ. ಓಕೆ, ಈಗ ಇದ್ರಾಗಿರೋ ಫಸ್ಟ್ ನಂಬರ್ ತಗೊಳ್ರಿ. ಓಕೆ, 480 ಬೈ ಎಕ್ಸ್ ಮೈನಸ್ 8 ಇಂಟು LCM ಏನು, ಎಕ್ಸ್ ಮೈನಸ್ 8 ಇಂಟು ಎಕ್ಸ್, ಎಕ್ಸ್ ಮೈನಸ್ 8 ಕ್ಯಾನ್ಸಲ್ ಆಯಿತು. 480 ಇಂಟು ಎಕ್ಸು 480 ಎಕ್ಸ್ ಆಯಿತು, ಮೈನಸ್ ಇಲ್ಲಿ ಸೆಕೆಂಡ್ ನಂಬರ್ ತಗೊಳ್ರಿ 480 ಬೈ ಎಕ್ಸ್, ಅದನ್ನು ಕೂಡ LCM ಇಂದ ಮಲ್ಟಿಪ್ಲೈ ಮಾಡ್ರಿ. LCM ಏನು, ಎಕ್ಸ್ ಮೈನಸ್ 8 ಇಂಟು ಎಕ್ಸ್, ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಯಿತು, ಉಳಿದಿದ್ದೇನು 480 ಇಂಟು ಎಕ್ಸ್ ಮೈನಸ್ 8 ಉಳಿತು, ಇಸ್ ಈಕ್ವಲ್ ಟು ಏನು 3. ಓಕೆ, ಈಗ ಮಲ್ಟಿಪ್ಲೈ ಇದು ಮಾಡಿದ್ರೆ 480 ಎಕ್ಸ್ ಮೈನಸ್ 480 ಇಂಟು ಎಕ್ಸ್ 480 ಎಕ್ಸ್ ಆಯಿತು. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್, 8 0 0, 8 8 ಜಾ
64, 6 carry, 8 4 the 32, 32 plus 6 38 ಆಯ್ತು is equal to 3 whole divided by ಈಗ ನೋಡ್ರಿ x into x x square ಆಯ್ತು ಓಕೆ ಪ್ಲಸ್ ಇಂಟು ಮೈನಸ್ ಮೈನಸ್ x into 8 8x ಆಯ್ತು ಓಕೆ ಈಗ ಪ್ಲಸ್ 480x ಮೈನಸ್ 480x ಕ್ಯಾನ್ಸಲ್ ಆಯ್ತು ಉಳಿದಿದ್ದೇನು 3840 ಓಕೆ ಈ ಡಿವೈಡರ್ ಅದು ಆ ಕಡೆ ಹೋದ್ರೆ ಏನಾಗುತ್ತೆ ಇಂಟು ಆಗುತ್ತೆ is equal to 3 into x square minus 86 ಆಯ್ತು ಓಕೆ ಈಗ 3840 is equal to 3 into x square 3x square plus into minus minus 3 8 जा 24x ಆಯ್ತು ಇದನ್ನ ಏನ್ ಮಾಡೋಣ ಉಲ್ಟಾ ಬರ್ದ್ಬಿಡೋಣ ಫಸ್ಟ್ 3x minus 24 x ಈ ಕಡೆ ಬರೋಣ ಇದನ್ನ ಆ ಕಡೆ ತಗೊಂಡೋಣ ಬರಿಬೋದಾ LHS ಇರೋದು ಲೈಕ್ RHS ಇರೋದು LHS ಬರ್ದೆ LHS ಇರೋದು RHS ಬರ್ದೆ ಈ ಪ್ಲಸ್ ಇರೋದು ಈ ಕಡೆ ಬಂದ್ರೆ ಏನಾಗುತ್ತೆ ಪ್ಲಸ್ ಇರೋದು ಈ ಕಡೆ ಬಂದ್ರೆ ಇದು ಮೈನಸ್ ಆಗುತ್ತೆ ಓಕೆ ಈಗ ನೀವು ನೋಡಿದ್ರೆ ಈ ಈಕ್ವೇಶನ್ ಅಲ್ಲಿ ಎಲ್ಲವೂ 3 ಟೇಬಲ್ ಅಲ್ಲಿ ಹೋಗುತ್ತಾ ಇದು 3 ಟೇಬಲ್ ಅಲ್ಲಿ ಹೋಗುತ್ತೆ ಇದು 3 ಟೇಬಲ್ ಅಲ್ಲಿ ಹೋಗುತ್ತೆ ಇದು 3 ಟೇಬಲ್ ಅಲ್ಲಿ ಹೋಗುತ್ತೆ ಸೊ ಏನ್ ಮಾಡ್ತೀನಿ ಡಿವೈಡ್ ದ ಹೋಲ್ ಈಕ್ವೇಶನ್ ಬೈ 3 ಮಾಡ್ತೀನಿ ಇದನ್ನ 3 ಇಂದ ಡಿವೈಡ್ ಮಾಡಿದ್ರೆ 3 3 ಕ್ಯಾನ್ಸಲ್ ಆಗಿ x ಸ್ಕ್ವೇರ್ ಆಯ್ತು 3 8 ಜಾ 24 ತಾನೆ 8x ಆಯ್ತು ಮೈನಸ್ 3 1 ಜಾ 3 3 2 ಜಾ 6 ಎಷ್ಟು ಉಳಿತು 2 ಉಳಿತು 24 3 8 ಜಾ 24 1 0 ಓಕೆ ಈಗ ನೋಡ್ರಿ ಇದು ಕ್ವಾಡ್ರೇಟಿಕ್ ಈಕ್ವೇಶನ್ ಆಗಿದೆನಾ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ಸೊ ಈ ಸಿಚುವೇಶನ್ ನ ಕ್ವಾಡ್ರೇಟಿಕ್ ಈಕ್ವೇಶನ್ ಬರದೆ ಅದು ಬರುತ್ತೆ ಅದನ್ನ ಸಾಲ್ವ್ ಮಾಡಿದ್ರೆ ನಮಗೇನು ಸ್ಪೀಡ್ ಆಫ್ ದ ಟ್ರೈನ್ ನ ಕಂಡುಹಿಡಿಯಬಹುದು ಸ್ಪೀಡ್ ಆಫ್ ದ ಟ್ರೈನ್ x ವ್ಯಾಲ್ಯೂ ಕಂಡುಹಿಡಿಯಬಹುದು ಈ ಕ್ವಾಡ್ರೇಟಿಕ್ ಈಕ್ವೇಶನ್ ಓಕೆ ಇದರ ಫುಲ್ ಲೆಸನ್ ಓಕೆ ಸೊ ಆಗಸ್ಟ್ 8 2024 ಒಳಗಡೆ ಓಕೆ ಅದರ ಫುಲ್ ಲೆಸನ್ ಎಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಓಕೆ ಅದರ ಲಿಂಕ್ ನಿಮಗೆ ಇದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಓಕೆ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಅದನ್ನ ನೀವು ಈಸಿಯಾಗಿ ರೆಫರ್ ಮಾಡ್ಬೋದು ಓಕೆ ಆ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ ಆ ಪ್ಲೇ ಲಿಸ್ಟ್ ಅಲ್ಲಿ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡಿ ಇಟ್ಟಿರುತ್ತೆ ಸೊ ದಟ್ ನೀವು ಅದನ್ನ ರೆಫರ್ ಮಾಡಿ ನಿಮ್ಗೆ ಯಾವ್ದಾವ್ದು ಪ್ರಾಬ್ಲಮ್ ಡೌಟ್ ಇದೆ ಅದನ್ನ ಮಾತ್ರ ನೋಡ್ಬಿಟ್ಟು ನೀವು ಲೈಕ್ ಕ್ಲಿಯರ್ ಮಾಡ್ಕೋಬಹುದು ಓಕೆ ಇದ್ರ ಜೊತೆಗೆ ಬೇರೆ ಲೆಸನ್ಸ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ ಓಕೆ ಅದರಲ್ಲಿ ಒಂದು ಬಂದ್ಬಿಟ್ಟು ರಿಯಲ್ ನಂಬರ್ಸು ಓಕೆ ಇನ್ನೊಂದು ಬಂದ್ಬಿಟ್ಟು ಪಾಲಿನಾಮಿಯಲ್ಸು ಓಕೆ ಅದ್ರ ಜೊತೆಗೆ ಇನ್ನೊಂದು ಥರ್ಡ್ ಲೆಸನ್ ಬಂದ್ಬಿಟ್ಟು ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯೇಬಲ್ಸು ಓಕೆ ಆಮೇಲೆ ಇದ್ರ ಜೊತೆಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಲೆಸನ್ ಕೂಡ ಕಂಪ್ಲೀಟ್ ಮಾಡಿದೆ ಓಕೆ ಇವು 4 ಲೆಸನ್ನು ಎಲ್ಲ ವಿಡಿಯೋಸ್ ಅಂದ್ರೆ ಎಲ್ಲ ಪ್ರಾಬ್ಲಮ್ದು ಒಂದೊಂದು ವಿಡಿಯೋ ಮಾಡಿಬಿಟ್ಟು ನೀಟಾಗಿ ಅಪ್ಲೋಡ್ ಮಾಡಿದೆ ಓಕೆ ಇನ್ನು ನನ್ನ ಚಾನಲ್ ಪೇಜಲ್ಲಿ ಹೋದ್ರೆ ಅಲ್ಲಿ ಪ್ಲೇ ಲಿಸ್ಟ್ ಅಂತ ಓದಿದ್ರೆ ಇವೆಲ್ಲ ಲೆಸನ್ ಸಿಗುತ್ತೆ ಇವೆಲ್ಲ ಲೆಸನ್ ಪ್ಲೇ ಲಿಸ್ಟ್ ಸಿಕ್ಕಿದಾಗ ಓಕೆ ನಿಮಗೆ ಯಾವ ಪ್ರಾಬ್ಲಮ್ ಡೌಟ್ ಇದೆ ಎಲ್ಲಿ ಡೌಟ್ ಇದೆ ಆ ಪ್ರಾಬ್ಲಮ್ ಮಾತ್ರ ನೋಡ್ಬಿಟ್ಟು ನೀವು ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡ್ಕೋಬಹುದು ಇಲ್ಲ ನಿಮಗೆ ಫುಲ್ ಲೆಸನ್ನೇ ಡೌಟ್ ಇದೆ ಅಂದ್ರೆ ಫುಲ್ ಲೆಸನ್ ರೆಫರ್ ಮಾಡೋದು ನಿಮಗೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಲು ಇಟ್ಟಿದೆ ಸೊ ದಟ್ ನಿಮಗೆ ರೆಫರ್ ಮಾಡಿದ್ರೆ ಈಸಿ ಆಗುತ್ತೆ